ನಿನಗೆ ಸ್ತೋತ್ರ. ಯೆಹೋವನೇ ನಿನಗೆ ವಂದನೆ ಅಪ್ಪ ದೇವರೇ. ಈ ಮಕ್ಕಳ ವೇಳೆಯಲ್ಲಿ ಕರ್ತನೇ ಒಬ್ಬೊಬ್ಬರ ಮೇಲೆ ನೀನು ಕಾರ್ಯ ಮಾಡುತ್ತೇವೆ. ನೀನೇ ಅದ್ಭುತ ಮಾಡು ಇವತ್ತು ಸ್ವಾಮಿ. ನಿನ್ನ ದೊಡ್ಡ ಕಾರ್ಯಗಳು ಒಬ್ಬೊಬ್ಬರ ಒಳಗಡೆ ಜರಗಲಿ ಕರ್ತನೇ. ಇವತ್ತು ದೇವರಾತ್ಮ ಹೇಳ್ತಾ ಇದ್ದಾನೆ, ನಿನ್ ಜೊತೆ ಇರುವಂತ ದೇವರಾಗಿದ್ದಾನೆ, ನಿನ್ನ ಸಾನ್ನಿಧ್ಯದಲ್ಲಿರುವಂತ ದೇವರಾಗಿದ್ದಾನೆ. ಅದಕ್ಕಾಗಿ ಎಲ್ಲ ಸ್ತೋತ್ರ ನಿನಗೆ ಹೇಳ್ತಾ ಇದ್ದೇನೆ, ಎಲ್ಲ ಮಹಿಮೆ ನಿನಗೆ ಹೇಳ್ತಾ ಇದ್ದೇವೆ ಸ್ವಾಮಿ. ಇವತ್ತು ದೇವರೇ ಪ್ರತಿಯೊಬ್ಬರು ಬಲ ಹೊಂದಿಕೊಂಡು ದೇವರೇ, ವಾಕ್ಯದಿಂದ ಬಿಡುಗಡೆ ಹೊಂದಿಕೊಂಡು ಪ್ರವಾದನೆ ಹೊಂದಿಕೊಂಡು ದೇವರೇ ನೀನು ಜೀವಿಸುವಂತೆ ಸಹಾಯ ಕೊಡಬೇಕು ಮಾಡಪ್ಪ. ಪವಿತ್ರಾತ್ಮನೆ ಹಾಗೆ ಮಾಡಿದ ಸ್ತೋತ್ರ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರೂ ಜೋರಾಗಿ ಹಲ್ಲೆಲೂಯಾ, ಹಲ್ಲೆಲೂಯಾ. Hallelujah. Praise the Lord. Praise the Lord. Hallelujah. Praise the Lord. ಎಷ್ಟು ಜನ ಸಂತೋಷವಾಗಿದ್ದೀರಾ? ಸಂತೋಷವಾಗಿರೋ ಕೈ ಎತ್ತು. Praise the Lord. ಸಂತೋಷವಾಗಿರೋ ಕೈಗಳ ಮೇಲೆ. Hallelujah. Praise the Lord. ದುಃಖದಲ್ಲಿರೋ ಕೈ ಎತ್ತು. Praise the Lord. Hallelujah. ದೇವರ ವಾಕ್ಯ ಹೇಳ್ತದೆ ನಮ್ಮೂರಿಗೆಲ್ಲ ಸಾಧ್ಯ. ಈ ಜನ ನಂಬಿಕೆಯಿಂದ ಬಂದಿರಲಿ ದೇವರಿಗೆ ಸ್ತೋತ್ರ. ಎಲ್ಲ ಕೈಗಳ ಮೇಲೆ ನಂಬಿಕೆಯಿಂದ ಬಂದಿರೋರೆಲ್ಲ ಜೋರಾಗಿ ಹಾಲೆಲೂಯಾ. ಇಲ್ಲಿ ತನ ಪವರ್ಫುಲ್ ಆದಂತ ಸಾಕ್ಷಿಗಳು ನೀವು ಕೇಳಿದ್ದೀರಾ? ದೇವರ ಆತ್ಮನ ಬಲದ ಕಾರ್ಯಗಳು ಕೇಳಿದ್ದೀರಾ? ತುಂಬಾ ನಿನ್ನೆ ನಾನು ಪ್ರೇಯರ್ ಮಾಡಿದಾಗ ಅಭಿಷೇಕ ಬಂದಿರುವಂತದ್ರು 7 ಜನ ಇದ್ದಿದ್ರು, 7 ಜನ ಇದ್ದಿದ್ರು. ನಿನ್ನೆ ಕೈಗಳ ಮೇಲೆ ನಿಂತಿದ್ದು ದೇವರು ನಿಮಗೆ ವಿಶೇಷವಾಗಿ ಅನೋಟಿಂಗ್ ಮಾಡಕ್ಕಿದ್ದಾನೆ. ಯಾವಾಗ ಹೋಲಿ ಸ್ಪಿರಿಟ್ ಹೇಳ್ತದೆ ಆವಾಗ ಮತ್ತೆ ನಿಮ್ಮನ್ನು ಆ ದೇವರ ಪ್ರಸನ್ನತೆಯಲ್ಲಿ ನಡೆಸ್ತೇನೆ. ಈ ಮಿಸ್ ಮಾಡ್ಕೊಳ್ಳೋದ ಹಾಗೆ ವರ್ಷಿಪ್ ಅಲ್ಲಿ ಬೆಳಿಬೇಕು, ಆರಾಧನೆಯಲ್ಲಿ ಬೆಳಿಬೇಕು, ಪ್ರಾರ್ಥನೆಯಲ್ಲಿ ಬೆಳಿಬೇಕು. ಹಲ್ಲೆಲೂಯಾ. ಯಾಕಂದ್ರೆ ನೀವೆಷ್ಟು ಪ್ರೇಯರ್ ಅಲ್ಲಿ ಬೆಳಿತೀರಾ ಅಷ್ಟು ದೇವರ ಅದ್ಭುತ ನಡೀತದೆ. ಈಗ ನಾವು ಆರಾಧನೆ ಮಾಡುವಾಗ ಎಷ್ಟು ಜನರಿಗೆ ಒಂದು ದೇವರ ಪ್ರಸನ್ನತೆ ಅನುಭವ ಆಗಿದೆ, ಒಂದು ದೇವರ ಫೀಲಿಂಗ್ ಬಂದಿರುವ ಕೈಗಳ ಮೇಲೆ ದೇವರ ಪ್ರಸನ್ನತೆ. ನಾವು ಆರಾಧಿಸ್ತಿರುವಾಗ, ಈಗಲೇ ಹಾಡ್ತಿರುವಾಗ ಎಷ್ಟು ಜನ ಡೀಪ್ ಆಗಿ ಆರಾಧಿಸ್ತಿದ್ದೀರಿ. ನನಗೆ ಸುಮಾರು ಜನ ನಾನು ನೋಡ್ತಾ ಇದ್ದೇವೆ, ಕೆಲವರು ಒಳಗಡೆ ಪರಿಶುದ್ಧಾತ್ಮನ ಶಕ್ತಿ ಹರಡ್ತಾ ಇದ್ದಿತ್ತು. ನಾವೆಲ್ಲೂ ಪ್ರೈಸ್ ದಿ ಲಾರ್ಡ್. ಆ ದೇವರ ಪ್ರಸನ್ನತೆ ಅನುಭವ ನನಗೆ ನೋಡ್ತಾ ಇದ್ದೆ. ದೇವರ ಪವರ್ ನಿಮ್ಮ ಒಳಗಡೆ ಬರ್ತಾ ಇದ್ದಿತ್ತು. ಹಲ್ಲೆಲೂಯಾ. ಜನರಿಗೆ ಫೀಲ್ ಆಗಿದೆ ಕೈಗಳ ಮೇಲೆ ಜೋರಾಗಿ ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮ್ಮ ಒಳಗಡೆ ದೇವರ ಪ್ರಸನ್ನತೆ ಇದೆ. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ವಾಕ್ಯ ಕೇಳ್ತದೆ. ಒಂದು ವಾಕ್ಯದಲ್ಲಿ ನಾವು ಓದಿಕೊಳ್ಳೋಣ. ಲೋಕನ ಬಲ್ಲ ಸುವಾರ್ತೆ ನನಗೆ ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. Praise the Lord. Hallelujah. ಲೂಕನ ಸುವಾರ್ತೆ 1ನೇ ಅಧ್ಯಾಯ ಫಸ್ಟ್ ವಾಕ್ಯ. ಇದು 37ನೇ ವಾಕ್ಯ. 1ನೇ ಅಧ್ಯಾಯ 37ನೇ ವಾಕ್ಯ. ಆಮೆನ್. ಹಲ್ಲೆಲೂಯಾ. ದೇವರಿಂದ ಯಾವ್ಯಾವ ಮಾತುಗಳು ಬರ್ತವೆ ಅವು ಯಾವುದು ಏನಾಗೋದಿಲ್ಲ ಅಂತ ವಾಕ್ಯ ಹೇಳಿದ್ರೆ ನಿಷ್ಫಲವಾಗುವುದಿಲ್ಲ ಎಂಬುದಾಗಿ ಹೇಳ್ತದೆ. Praise the Lord. ಸೊ ಬೆಳಗ್ಗೆ ನಾನು ನೋಡ್ತಾ ಇದ್ದೆ ವಾಕ್ಯ, ಪವಿತ್ರಾತ್ಮದಲ್ಲಿ ಇರುವರು ಯಾವಾಗಲೂ ಸ್ಥಿರವಾಗಿರ್ತಾರೆ ಅಂತ ಆ ವಿಡಿಯೋ ಅಪ್ಲೋಡ್ ಮಾಡಿದ್ರು ಬೆಳಗ್ಗೆ ಸಿಸ್ಟರ್. ಆ ಯೂಟ್ಯೂಬ್ ಅಲ್ಲಿ ನೋಡುವಂತ ವಿಡಿಯೋ ನೋಡುವಂತ ಮನುಷ್ಯ ನನಗೆ ಏನ್ ಮಾಡಿದಾರೆ ಅಂತಂದ್ರೆ ಆ ವಾಕ್ಯ ನೋಡಿ ಕೇಳಿ ಅವ್ರು ಹೇಳ್ತಾ ಇದ್ದಾರೆ, ಪಾಸ್ಟರ್ ಇದು ಆಡ್ತಾ ಇರುವಂತದ್ದು ನನಗೆ ಅಂತ. ನಾನು 3-4 ದಿವಸ ಮುಂಚೆ ಅಪ್ಲೋಡ್ ಮಾಡಿ, ಅದು ಇವತ್ತು ಅಪ್ಲೋಡ್ ಮಾಡಿದ್ದಾರೆ. 3-4 ದಿವಸ ಮುಂಚೆ ಈ ವಾಕ್ಯ ಹೇಳಿದೆ. ಏನಂದ್ರೆ ಪವಿತ್ರಾತ್ಮದಲ್ಲಿ ಇರುವವರು ಹೆಂಗಿರ್ತಾರಂತೆ, ಸ್ಥಿರವಾಗಿರ್ತಾರೆ. ಪರಿಶುದ್ಧಾತ್ಮದಲ್ಲಿ ನಡೆಯುವವರು ಎಂದಿಗೂ ಸೋಲಿರಲ್ಲ. ಪರಿಶುದ್ಧಾತ್ಮದಲ್ಲಿ ಇರುವವರು ಯಾವಾಗಲೂ ಜಯಿಸ್ತಾರೆ ಅಂತ ನಾನು ಮೊನ್ನೆ ದಿವಸ ಫ್ರೈಡೆ ದಿವಸ ವಾಕ್ಯ ಹೇಳ್ತಾ ಇದ್ದೆ. ಆದರೆ ಕೇಳಿರುವಂತದ್ದು ಇವತ್ತು ಬೆಳಗ್ಗೆ ಅಪ್ಲೋಡ್ ಮಾಡೋದು ಬೆಳಗ್ಗೆ ಜಾವದಲ್ಲಿ ಅದು ಮಾತಾಡ್ತಾ ಇದೆ. ಪ್ರೈಸ್
ಹಲ್ಲೆಲೂಯ. ಅಂದ್ರೆ ಯಾವ್ಯಾವ ವಾಕ್ಯಗಳಿಂದ ಯಾವ್ಯಾವ ಯಾರಿಗೆ ಏನ್ ಮಾತಾಡ್ತಾ ಇದೆ ಅಂದ್ರೆ ತಿಳ್ಕೊಡ್ರಿ. ಪರಿಶುದ್ಧಾತ್ಮನು ನಮ್ಮ ಈವನ್ ಯೂಟ್ಯೂಬ್ ಆಗ್ಲಿ, ಫೇಸ್ಬುಕ್ ಆಗ್ಲಿ, ಇನ್ಸ್ಟಾಗ್ರಾಮ್ ಆಗ್ಲಿ, ಇದರಲ್ಲೆಲ್ಲ ನೋಡುವಂತರಿಗೂ ಕೂಡ ದೇವರ ಆತ್ಮನು ಮಾತಾಡ್ತಾರೆ. ಹಲ್ಲೆಲೂಯ. ಮತ್ತೆ ನಿನ್ನೆ ರಾತ್ರಿ ನಾನು ನೋಡ್ತಾ ಇದ್ದೆ, ಆ ಫೇಸ್ಬುಕ್ ಅಲ್ಲಿ ನೋಡುವಂತವರಿಗೆ ಅವರಿಗೆ ಒಂದು ದೇವರ ಆತ್ಮನು ಮಾತಾಡೋದಕ್ಕೋಸ್ಕರ ನನಗೆ ಫೋನ್ ಬಂದು ಪಾಸ್ಟರ್ ವಾಕ್ಯ ಕೇಳ್ತಾ ಇರುವಾಗ ನಾನು ಏನೋ ಸಾಯ್ಬೇಕಂತ ಬಯಸ್ತಾ ಇದ್ದೆ, ಅದು ನನ್ನ ಲೈಫ್ ಮೈಂಡ್ ಚೇಂಜ್ ಆಗ್ಯಾವ ಅಂತ ಅದು ವಾಕ್ಯ. ಹಲ್ಲೆಲೂಯ. ಹೀಗೆ ವಾಕ್ಯ ತೆಗೆಯುವಾಗಲೇ ಏನಾಗಿದೆ ಅಂದ್ರೆ ರೂಲ್ ಮಾಡುವಾಗ ಹಿಂಗೆ ಒಂದು ಮೊಬೈಲ್ ಅಲ್ಲಿ ಹಿಂಗೆ ನೀವು ತೆಗಿತೀರಿ ನೋಡಿ, ಎಲ್ಲ ಇನ್ಸ್ಟಾಗ್ರಾಮ್ ಆಗ್ಲಿ ಫೇಸ್ಬುಕ್ ಹಿಂಗ್ ರೂಲ್ ಮಾಡುವಾಗ್ಲೇ ಆಟೋಮೆಟಿಕ್ ಆಗಿ ನೀವು ವಾಕ್ಯ ಬಂತು, ನಿನಗೆ ಹೊಸ ಜೀವನ ದೇವರು ಕೊಡುತ್ತಾರೆ ಅಂತ ನೀವು ಮಾತಾಡುವಂಥದ್ದು ನನಗೆ ಮಾತಾಡಿದಾಗ ಫೀಲ್ ಆಗಿ ನಾನು ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀನಿ ಪಾಸ್ಟರ್ ಅಂತ ಹೇಳ್ತಾರೆ. ಹಲ್ಲೆಲೂಯ. ಅವಾಗ್ಲೇ ನಾನು ಹೇಳಿದೆ, ನಮ್ಮ ಕೆಲವು ಬ್ಯಾನರ್ ಅಲ್ಲಿ ಅಡ್ರೆಸ್ ಇದ್ದಿಲ್ಲಲ್ಲ, ನಾನು ನಾವೇ ಫೋನ್ ಮಾಡಿ ಹೇಳ್ತೀನಿ ಸ್ವಲ್ಪ ಅದರಲ್ಲಿ ಅಡ್ರೆಸ್ ಇದು ಮಾಡಿ ಅಂತ ನೈಟ್ ಫೋನ್ ಮಾಡಿದಾಗ 10 ಗಂಟೆ. ಅಂದ್ರೆ ದೇವರ ಆತ್ಮನು ಮಾತಾಡುವಂತದ್ದಾಗಿದೆ. ನಾವು ಯಾವಾಗ ಸ್ಟಾರ್ಟ್ ಮಾಡಿದೀವಿ, ಇವನ್ ಯೂಟ್ಯೂಬ್ಸ್ ಗಳಾಗ್ಲಿ, ಇನ್ಸ್ಟಾಗ್ರಾಮ್ ಆಗ್ಲಿ, ಇವನ್ ಫೇಸ್ಬುಕ್ ಗಳಾಗ್ಲಿ, ಇವಕ್ಕೆಲ್ಲ ಡೈಲಿ ನಾನು ಪ್ರೇಯರ್ ಮಾಡ್ತಾನೆ ಇರ್ತೀನಿ. ಮತ್ತೆ ಇದು ಪ್ರೇಯರ್ ಮಾಡಿ ಸ್ಟಾರ್ಟ್ ಮಾಡಿರುವಂತದ್ದು, ಏನೋ ನಡೆಸ್ಬೇಕಂತ ಇಲ್ಲ, ಏನೋ ಒಂದು ಆರಾಧನೆ ಮಾಡ್ಬೇಕಂತಿಲ್ಲ. ದೇವರ ಆತ್ಮ ಏನೇನು ಹೇಳ್ತಾನೋ ಅದನ್ನೇ ನಾನು ಮಾಡುವಂತನಾಗಿದೆ. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಇವತ್ತು ನಿಮಗೂ ಕೂಡ ದೇವರ ಆತ್ಮನ ಏನ್ ಹೇಳ್ತಾನೆ ಅದನ್ನು ನಿಮಗೆ ಹೇಳ್ತಾ ಇರ್ತೀನಿ ನಾನು. ಹಲ್ಲೆಲೂಯ. ಅದಕ್ಕೆ ಇವತ್ತು ದೇವರ ಆತ್ಮ ನಿಮಗೆ ಮಾತಾಡ್ತಾ ಇದ್ದಾನೆ. ಏನಂತಂದ್ರೆ ಲೂಕನ ಬರೆದ ಸುವಾರ್ತೆಯಲ್ಲಿ 1ನೇ ಅಧ್ಯಾಯ 37ನೇ ವಾಕ್ಯ ಒಂದ್ಸಾರಿ, ದೇವರಿಂದ ಬರುವ ಯಾವ ಮಾತಾದರೂ ಏನಾಗುವುದಿಲ್ಲ ಅಂತ ವಾಕ್ಯ ಹೇಳ್ತದೆ, ನಿಷ್ಫಲವಾಗುವುದಿಲ್ಲ. ಪ್ರೇಮೆ ಇಲ್ಲಿ ಬಂದಂತ ಎಲ್ಲಾ ದೇವರ ಮಕ್ಕಳಿಗೆ ಹೇಳಲು ಇಷ್ಟಪಡ್ತಾ ಇದ್ದೇನೆ, ದೇವರಿಂದ ಏನೇನು ಬರ್ತದೆ, ಏನೇನು ಕಾರ್ಯಗಳು ಇರ್ತವೆ, ಅದು ಯಾವುದು ನಿಷ್ಫಲವಾಗಿ ಹೋಗುವುದಿಲ್ಲ ಇವತ್ತು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಸೋ ದೇವರಿಂದ ಬರಬೇಕು, ಮನುಷ್ಯರಿಂದ ಅಲ್ಲ. ಯಾಕೆ ಬರಬೇಕು? ಇವತ್ತು ನಿಮಗೆ ಜಾಬ್ ಬರಬೇಕಾದರೂ ದೇವರಿಂದ ಬಂತ ಅಂತ ತಿಳ್ಕೊಡ್ರಿ. ಎಷ್ಟೇ ಅಡಚಣೆಗಳು ಬರಲಿ, ಎಷ್ಟೇ ಒಂದು ದೊಡ್ಡ ಅಡಚಣೆಗಳು ಬರಲಿ, ಅದು ಬಿಡುಗಡೆ ಆಗ್ತದೆ ಎಂಬುದಕ್ಕೆ. ಹಲ್ಲೆಲೂಯ. ಹೊರಗಿರೋರಿಗೆ ಒಳಗೆ ಪ್ಲೇಸ್ ಅಂತ ಮಾತಾಡ್ತೇವೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ದೇವರಿಂದ ಯಾವ ಮಾತುಗಳು ಬರ್ತದೆ ಇವತ್ತು ದೇವರು ನಿಮಗೆ ಹೇಳ್ತಾ ಇದ್ದಾನೆ. ಇವತ್ತು ಹೇಳುವಂತ ಮಾತು ಇದು ಆಗಲ್ಲ, ರೋಗ ಗುಣ ಆಗಲ್ಲ ಅಂತ ಯಾರಾದರೂ ನಿಮಗೆ ಹೇಳಿರ್ತಾರೆ. ಆದ್ರೆ ಇವತ್ತು ದೇವರಿಂದ ಬರ್ತಾ ಇದೆ. ಯಾವುದೇ ರೋಗ ನಿಮ್ಮ ಒಳಗಡೆ ಇರಲಿ, ಇವತ್ತು ದೇವರ ಆತ್ಮ ನಿನಗೆ ಬಿಡುಗಡೆ ಮಾಡುವನಾಗಿದೆ. ಜೋರಾಗಿ ಹೇಳ್ರಿ ಎಲ್ಲರೂ ಆಮೇಲೆ ಅಂತ. ದೇವರಿಂದ ಬರುವಂತ ಮಾತು. ಯಾರಿಂದ ಬರುವಂತ ಮಾತು? ಇವತ್ತು ದೇವರು ನಿಮಗೆ ವಾಕ್ಯ ಹೇಳ್ತದೆ, ಒಬ್ಬರಾದರೂ ನಾಶವಾಗಬಾರದು ಎಂಬುದಾಗಿ ದೇವರು ನಿಮಗೆ ಏನ್ ಮಾಡಿದ್ದಾನೆ? ದೇವರು ಆರಿಸಿಕೊಂಡಿದ್ದಾನೆ. ಯಾರಿಗೆ ಆರಿಸಿಕೊಂಡಿದ್ದಾನೆ? ನಿಮ್ಮನ್ನ ಆರಿಸಿಕೊಂಡಿದ್ದಾನೆ. ಯಾಕಂದ್ರೆ ಯಾವ ಮಾತು ದೇವರಿಂದ ಬರ್ತದೋ ಅದು ನೆರವೇರುತ್ತದೆ. ಯಾವ ಮಾತು? ಯಾವ ಮಾತು? ಮನುಷ್ಯರ ಮಾತು ಇಲ್ಲ. ಇವನ್ ನಾನ್ ಮಾತಾಡುವಂಥದ್ದು ವೆಸ್ಟ್ ಆಗ್ಬೋದು, ಆದ್ರೆ ದೇವರಿಂದ ಪ್ರೇರಣೆ ಪಡೆದ ನಾನು ಏನ್ ಮಾತಾಡ್ತೀನೋ ಅದು ನೆರವೇರುತ್ತದೆ. ಯೇಸುವಿನ ಮತ್ತೊಬ್ಬರು ಹೇಳಿರುವಂತ ಮಾತು ನೆರವೇರೋದಿಲ್ಲ, ಆದ್ರೆ ದೇವರಿಂದ ಬರುವಂತ ಒಂದೊಂದು ಮಾತುಗಳು ನೆರವೇರುವಂತದ್ದಾಗಿದೆ. ಹಲ್ಲೆಲೂಯ. ಅದಕ್ಕಾಗಿ ಈ ವಾಕ್ಯದಲ್ಲಿ ಹೇಳ್ತೀನಿ, ಯೆರೆಮೀಯನ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ, ಎಲ್ಲರೂ ಓದ್ರು. ಯೆರೆಮೀಯನ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 4 ಮತ್ತು 5ನೇ ವಾಕ್ಯ ಓದ್ರು ಬೇಗ. ಯೆಹೋವನು ಈ ವಾಕ್ಯವನ್ನು, ಅಂದ್ರೆ ವಾಕ್ಯ ಅಂತ ಹೇಳ್ತಾ ಇದೆ. ಏನಂತ ಹೇಳ್ತಾ ಇದೆ? ವಾಕ್ಯ ಮತ್ತು ದೇವರ ಮಾತು ಇದು ಈಕ್ವಾಲಿಟಿ ಇದೆ, ಒಂದೇ ಇದೆ. ಹಲ್ಲೆಲೂಯ. ಇದು ವಾಕ್ಯ ಏನಿದೆ, ದೇವರ ಮಾತು ಇದೆ. ಏನಿದೆ ಇದು? ಏನಿದೆ ಇದು? ಇದು ಬೈಬಲ್ ಸಣ್ಣದಿರ್ಬೋದು, ದೊಡ್ಡದಿರ್ಬೋದು, ಬಟ್ ಇದರಲ್ಲಿ ಇರುವಂತದ್ದೆಲ್ಲ ಏನಾಗಿದೆ ಅಂದ್ರೆ ದೇವರ ಮಾತು. ನಿಮಗೆ ದೇವರು ಮಾತಾಡಬೇಕಾದ್ರೆ ಇದು ನಿಮ್ಮ ಒಳಗಡೆ ಇರಬೇಕು. ಇದು ಪ್ರತಿದಿನ ನಿಮಗೆ ರೂಟೀನ್ ಆಗಿರ್ಬೇಕು. ಅವಾಗ ಮಾತ್ರ ನಿಮಗೆ ದೇವರ ಮಾತುಗಳು ತಿಳಿಲಕ್ಕೆ ಆಗ್ತದೆ. ಅವಾಗ ಮಾತ್ರ ನೀವು ದೇವರ ಬಲ ಹೊಂದ್ಕೊಳ್ಳಕ್ಕಾಗ್ತದೆ. ಹಲ್ಲೆಲೂಯ. ಅದಕ್ಕಾಗಿ ವಾಕ್ಯದಲ್ಲಿ ಹೇಳ್ತದೆ, ಯೆರೆಮೀಯನಿಗೆ ದೇವರು ಮಾತಾಡ್ತಾ ಇದ್ದಾನೆ. ಏನಂತಂದ್ರೆ ಓದ್ರು ಒಂದ್ಸಲ, ಯೆಹೋವನು ಈ ವಾಕ್ಯವನ್ನು ಏನ್ ಮಾಡಿದನಂತೆ? ದಯಮಾಡಿ. ಇವತ್ತು ದೇವರ ವಾಕ್ಯ ಯಾರು ಹಿಡ್ಕೊಂಡು ನೀವು ಮನೆಗೆ ಹೋಗಿ ಪ್ರೇಯರ್ ಮಾಡ್ತಿರೋ ಅಲ್ಲಿ ಏನಾಗ್ತದೆ ಗೊತ್ತಾ? ಅಸಾಧ್ಯವಾದ ಕಾರ್ಯಗಳು ಸಾಧ್ಯ ಆಗ್ತದೆ, ರೋಗಗಳು ಗುಣವಾಗ್ತವೆ. ಇವತ್ತು ಸಾಕ್ಷಿ ಹೇಳುವಾಗ ಎದೆ ನೋಯ್ತಾ ಇದೆ, ನಾರ್ಮಲ್ ಬರ್ಬೇಕಂತ ಸಾಕ್ಷಿ ಹೇಳೋದಿಲ್ಲ. ಮತ್ತೆ ಚೆಸ್ಟ್ ಮಾಡ್ಕೊಂಡಾಗ ಎಲ್ಲ ನಾರ್ಮಲ್ ಬಂತು, ಮತ್ತೆ ನೋಯಿಸ್ತಾ ಇತ್ತು,
ನಿನ್ನೆ ಪ್ರೇಯರ್ ಮಾಡಿದಾಗ ಗುಣವಾಯಿತು ಅಂತ ಹೇಳ್ತಾ ಇದ್ದಾರೆ. Hallelujah. Praise the Lord. ಯಾವ್ದಾದ್ರು ಟ್ರೀಟ್ಮೆಂಟ್ ಕೊಟ್ಟಿವೆ ಎದೆಗೋಸ್ಕರ ಇಲ್ಲ, ಆದ್ರೆ ವಾಕ್ಯ ಏನ್ ಮಾಡ್ತದೆ ಅಂದ್ರೆ ಬಿಡುಗಡೆ ಮಾಡ್ತದೆ. Hallelujah. ಏನ್ ಮಾಡ್ತದೆ ವಾಕ್ಯ? ಬಿಡುಗಡೆ. ಯೇಸು ಸ್ವಾಮಿ ಕೂಡ ವಾಕ್ಯದಿಂದಲೇ ದೆವ್ವಗಳನ್ನು ಓಡಿಸ್ತಾ ಇದ್ದನು ಮತ್ತು ವಾಕ್ಯದಿಂದಲೇ ಜನರಿಗೆ ಮಾತಾಡ್ತಾ ಇದ್ರು. ಯಾವಾಗ ವಾಕ್ಯಗಳು ನೀವು ರಿಸೀವ್ ಮಾಡಿಕೊಳ್ತೀರೋ, ಯಾವಾಗ ದೇವರ ಮಾತುಗಳು ಕೇಳ್ತೀರೋ, ಆವಾಗ ನಿಮ್ಮ ನಿರಾಶೆಗಳಾಗ್ಲಿ, ನಿಮ್ಮ ದುಃಖಗಳಾಗ್ಲಿ, ನಿಮ್ಮ ರೋಗಗಳಾಗ್ಲಿ ಒಂದೊಂದಾಗಿ ಏನಾಗ್ತವೆ? ಬಿಡುಗಡೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ. Hallelujah. ಅದಕ್ಕಾಗಿ ಹೋದ್ರೆ 4ನೇ ವಾಕ್ಯ, ಆಮೆನ್. Hallelujah. ಅಂದ್ರೆ ಈಗ ದೇವರ ವಾಕ್ಯ ಇಷ್ಟು ಡೀಪ್ ಆಗಿ ನಮಗೆ ಹೇಳ್ತಾ ಇದೆ. ಏನಂದ್ರೆ ಗರ್ಭದಲ್ಲಿ ರೂಪಿಸುವುದಕ್ಕಿಂತ ಮುಂಚಿತವಾಗಿ, ಅಂದ್ರೆ ನಾವು ಹೊಟ್ಟೆಯಲ್ಲಿ ಸೃಷ್ಟಿ ಆಗೋದಕ್ಕಿಂತ ಮುಂಚಿತವಾಗಿ, ಗರ್ಭದಲ್ಲಿ ನಾವು ಇನ್ನು ಫಾರ್ಮ್ ಆಗೋದಕ್ಕಿಂತ ಕ್ರಿಯೇಟ್